ನಾನು ಯಾವತ್ತು ಒಂದು ಮನೆ ಜಂತಿ ಅನ್ಸೋನಲ್ಲ. ಒಂದು ಮನಿ ಜಂತಿ ಒಂದೊಂದ ಎನ್ಸವಲ್ಲಿ ಬಡದ್ರ ಬುದ್ಧಿನ ಹೋಲ್ಸೇಲ ಮನೇನ ಹೊಡೆದು ಬಿಡುವ. ಇನ್ನು ಮುಂದೆ ಮುಚ್ಚೋದ್ರ ಪ್ರಯೋಜನ ಇಲ್ಲ. ಏನು ನಾನು ನಿಮ್ ತಂಗಿ ಇಷ್ಟಪಡ್ತೀನಿ. ಬಾಯಿ ಬಿಗಿ ಹಿಡಿದು ಮಾತನಾಡೋ ಬೋಳಿ ಮಗನೇ, ನಿಂತಲ್ಲೇ ಸಿಗದಾಕ್ಬಿಡ್ತೀನಿ. ಪ್ರೀತಿ ಮಾಡ್ತಾನಂತೆ. ಪ್ರೀತಿ ಏನು ಯೋಗ್ಯತೆ ಇದೆ ನಿನಗೆ? ಅಲ್ಲ, ನಮ್ಮ ತಂಗಿ ಹತ್ರ ಅಂತ ಏನು ಇಷ್ಟ ಆಗಿದೆ ಅಂತ ಇದೆಯಾ? ಪವಿತ್ರದ ಮನಸ್ಸು, ವಿಶಾಲವಾದ ಹೃದಯ. ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷೆಗೂ ಕೂಡ ಒಳ್ಳೆ ಮನಸ್ಸಿರುತ್ತೆ, ಅವನಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ. ಹಾಗಂತ ಹೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ತಾ ವಿರಹ ಆದ್ರ ಮಾಡಿ ಅಲ್ಲ. ಅಂತ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು. ನನ್ನ ತಂಗಿನ ಯಾಕೆ ಬೇಕಿತ್ತು? ಪ್ರೀತಿ ಹಿಂತರಂತೆ ಹೇಳಿಕೆಲ್ಲ ಹುಟ್ಟಲ್ಲ ನೋಡ್ರಿ. ನಿಮ್ಮಂತ ಬಡಾಧಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆನ ಹುಟ್ಟುತ್ತೆ. ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನ ಹುಡುಕೋದು ತಲೆಯಲ್ಲಿ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್ ನಿಲ್ಲಿಸಿಕೊಂಡ ಹಾಳು ತುಂಬ ಮುಂದೆ ಹೊಟ್ಟೆ ಬರಿಸಿ ಬ್ಲ್ಯಾಕ್ ಮೇಲ್. ಆಗ ನಮ್ಮಂತ ನಿಂತೀವಲ್ಲಪ್ಪ, ಸಮಾಜದಲ್ಲಿ ತಲೆ ಎತ್ತಿ ಬದುಕೋಕ್ಕಾಗೋದಿಲ್ಲ. ಆಗ ನಿಮ್ಮಂತ ಕರೆದು ಸಾರಪ್ಪಾರಿಮೆ ಎಂದು ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಡ್ತೀವಿ. ಯಾಕಂದ್ರೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ? ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರ ದುರ್ಬುದ್ಧಿನ ನನ್ನ ತಂದೆ ಪ್ರೀತಿ ಅಲ್ಲ, ನಿಸ್ವಾರ್ಥ ಪ್ರೀತಿ ನನ್ನದು. ನಿಮ್ಮಂತ ಬಡಾಧಿಕಾರಿಗಳ ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವ? ತಮ್ಮ, ನಿನಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೋ. ಕೋಳಿ ಕುಂಡ್ಯಾಗ ಕಸಬರ್ಗಿ ತುರ್ಕಿದ್ರೆ ನವಿಲಾಗಂಗಿಲ್ಲ. ಅದಕ್ಕಂತ ಒಂದು ಜಾತಿ ಅಂತ ಇರ್ತೈತಿ, ಒಂದು ಧ್ವನಿ ಅಂತ ಇರ್ತೈತಿ, ಒಂದು ಧರ್ಮ ಅಂತ ಇರ್ತೈತಿ. ಕಿಪ್ಪಿಗೆದ್ರ ಕೋಳಿ ಸಂಗನ ಮಾಡ್ಬೇಕು. ಬೆಳೆ ಬಿಚ್ಚು ನೀವೇ ನವಿಲಿಗೆ ಸಂಗನ ಮಾಡ್ಬೇಕು. ಹತ್ತಿ ಬದ್ಲಿ ಆಗಿ ಹೋದ್ರ ಪ್ರಕೃತಿಗೆ ವಿರುದ್ಧವಾಗ್ತದೆ. ಯಾಕ ಜೋಡಿ ಚಂದ ಕಾಣಕತ್ತ? ತುಂಬಾ ಅಸಹ್ಯ ಹೋದ್ರಿ. ನೋಡಿ ಜನ ಅನ್ಬೋದಲ್ಲ, ಯಾವುದು ದೇವಸ್ಥಾನದ ಮುಂದ್ಗಡೆ ಕಳೆದಿರ್ತಕ್ಕಂಥ ಚಪ್ಪಲಿನ ಮಾಡಿ ಹಾಕೊಂಡು ಬಂದಾನ ಅಂತಾರ. ಇಜ್ಜೋಡ್ ಬಜ್ಜೋಡ್ ಆದ್ರ ಕಾಲ ಹಾಕೊಳ್ಳೋ ಚಪ್ಪಲ ಚಂದ ಕಾಣಂಗಿಲ್ಲ. ಇರೋ ನನ್ನ ತಂಗಿ ನಿನಗೆ ಹೆಂಗೆ ಹೇಳ್ತಾಳೆ? ನಾನು ಅವತ್ತಿ ನಿಮ್ಮ ತಂಗಿಗೆ ಹೇಳಿ, ನಾನು ಬಡವ, ನೀನು ಶ್ರೀಮಂತ ಅಂತ. ನನ್ನ ಪ್ರೀತಿ ಸರಿ ಹೋಗುತ್ತದೆ ಅಂತ ಕೈ ಮುಗಿದು ಬಿಡುಕೊಂಡೆ. ಆದ್ರೆ ಅವಳು, ನೀವು ನನ್ನ ಇಷ್ಟಪಟ್ಟಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತ್ರ. ಸಾತ್ರ ನಮ್ಮ ತಂಗಿ ಸಾಯ್ತಿದ್ನಲ್ಲ, ಏನು ನಿಮ್ಮ ತಂಗಿ ಸಾಯ್ತಿದ್ದಾನ? ಸ್ತ್ರೀ ಮಹಾಪಾಪ. ಒಲಿದ ಬಂದ ಹೆಣ್ಣು ದೂರದಲ್ಲಿ ಆ ಪಾಪಕ್ಕೆ ನಾನೇ ಗುರಿ ಆಗ್ತಿರೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ತೆಗೆದ ಮನಸ್ಸನ್ನು ಇಷ್ಟಪಟ್ಟೆ. ಆದ್ರೆ ಈ ನನ್ನ ಪವಿತ್ರವಾದ ಪ್ರೀತಿನ ನೀವು ನಿಮ್ಮ ಕಾಲಿಂದಿರೋ ಚಪ್ಪಲಿ ಹೊಲಿಸಿಬಿಟ್ರೆ ಹೋದ್ರೆ, ಚಪ್ಪಲಿ ಹೊಲಿಸಿದ್ನ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ತಾಯ್ತು. ಆದ್ರೆ ನಿನ್ನ ದರಿದ್ರ ಪ್ರೀತಿಗೆ ಚಪ್ಪಲಿ ಕೆಳಗಡೆ ಹತ್ತಿರುವ ಸಮಾನ ಬೇಡ. ನಿಮ್ಮ ಆಸ್ತಿ ಅಂತಸ್ತಕ್ಕೆ ಕೊಂದು ಬರುತ್ತದೆ ಒಂದೇ ಒಂದು ಕಾರಣಕ್ಕೋಸ್ಕರ. ಈ ಪದದ ಪ್ರೀತಿ ಬಲಿ ಕೊಡಬೇಕು ಹೋದ್ರಿ. ಸಿಲಿಪದಗೋಸ್ಕರ ನೀವು ಹೇಳಿದಾಗ ಕೇಳ್ತೀನಿ. ಸಿಲಿಪದಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ಸಿಲಿಪದಗೋಸ್ಕರ ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಹೋದ್ರೆ. ಏನ್ ಬಿಡಿ, ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಹೇಳಿ ಸಾಂದ್ ಒಂದು ಟೆಸ್ಟ್ ಮಾಡಿದ್ನಿ ಅಷ್ಟ. ಅಂದ್ರೆ ಸ್ವಲ್ಪ ಕೊಟ್ಟು ಮದುವೆ ಮಾಡಿದ್ರಿ ಫಿಕ್ಸರಿ. ಲಾಟನ ಚುಟ್ಕಾಡಿದ್ರು ನಿಮ್ಮಂತ ಯಾವ ಕಟ್ಟಿದಲ್ಲ ಊಟ ಚಪ್ಪಲ. ತಗೋರಿ, ಹತ್ತು ಜಗದ ಕಾಲ ಹಾಕೋಣ ಭಾಳ ತ್ರಾಸ ಆಗತ್ತೆ. ಹತ್ತು ಜಗದ ಕಾಲ ಅಷ್ಟ ಅಲ್ಲ, ಜೀವನದಾಗ ಏನೋ ಹತ್ತು ತ್ರಾಸ. ನೋಡ್ರಿ, ನಾನು ನಿಮ್ಮನ್ನ ಮಾಮ ಅಂತ ಕರಿಬೋದಲ್ಲ, ಒಳ್ಳೆ ಕರಿ. ನೋಡ್ರಿ, ಕರೆಯೋದಿದ್ರ ಬಾಯಿ ತುಂಬ ಮಾವನವ್ರಿ ಅಂತ ಮಾಮ ಅಂದ್ರೆ ಹಿಂಗೆ ಚಾಲು ಮಾಡ್ತಾಳೆ. ಒಂದು ವಿಷಯಕ್ಕೆ ಹೋಗೋದನ್ನು ಮಾಡ್ತಿದ್ದೆ. ನಿಮಗೆ ಜಮೀನು ಎಷ್ಟಿದೆ? 3 ಎಕರೆ ಇದೆ ಹೋದ್ರಿ. 3 ಎಕರೆ ನಮ್ಮ ಅಮ್ಮರು 3 ಎಕರೆ ಪೈಕಾಣಿತ್ತೆ. ಹಂಗಲ್ಲ
3 ಎಕರೆ ಗ್ರೌಂಡ್ ಐತೆ. ಗ್ರೌಂಡ್ನಾಗ ಒಂದ್ ಕಡೆ ಮೂಲ್ಯ ಪೈಖಾನೆ ಐತೆ. ವಾಕಿಂಗ್ ಮಾಡೋದು ಕೂತು ಬರೋದು. ಹೌದ್ರಿ, 3 ಎಕರೆ ಪೈಖಾನೆ ಅಂದ್ರೆ ಅದ್ರ ಬಿಲ್ಡಿಂಗ್ ಹೆಂಗಿರ್ಬೋದು, ಹೊಲಕ್ ಕುಂದ್ರು ಕಮ್ಮೋರ್ ಹೆಂಗಿರ್ಬೋದು ವಿಚಾರ ಮಾಡಿದ್ದೆ. ಕುಂದ್ರಾಗ ಕೂತಿರ್ಬೇಕು, ಅದ್ರ ಎತ್ತದ ಕೂತಿರ್ಬೇಕು. ಅಮ್ಮ ಒಂದು ಕೆಲಸ ಮಾತು ಮಾಡಿ ಕಲ್ಸಿ ಹೋಗ್ರೆ ಅಲ್ಲಿ ಬಿಡ. ಅಲ್ಲ, ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಮನ ಹೆಸರಲ್ಲಿ ಗೊತ್ತ್ರಿ. ಮತ್ ನಿಮ್ಮ ಹೆಸರಲ್ಲ? ಟನ್ 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 ಹನುಮಪ್ಪ ಪೂಜಾರಿ ಮಮ್ಮ ಇರ್ಲಿ ಬಿಡ. ನನಗರಿ ಯಾರದಾರು ಇರಕ್ಕೆ ಒಬ್ಬ ತಂಗಿ ಆಕೆನ ಪಟ್ಟು ನಿಮಗೆ ಮದ್ವೆ ಮಾಡಿ ಕೊಡಕತ್ತನಂದ್ರ ನನ್ನ ಆಸ್ತಿ ಅಲ್ಲ, ನಿಮ್ದ ಅಲ್ಲ. ನಂದೇ ನಂದೇ ಹಳೆ ಅಂದ್ರೆ ಏನಾದ್ರೂ ಅಭ್ಯಾಸ ಇದೆಯಾ? ನಾ ಡ್ರಿಂಕ್ಸ್ ಎಲ್ಲ ಮೊದಲ ಹೋದ್ರೆ ನಾನೇನ್ ಕೇಳಿದ್ ನಿನ್ನ ಸಿಗ್ನಲ್ ಬಂದಿದ್ರಿ ಮತ್ತೆ ಸಿಗ್ನಲ್ ಗೊತ್ತಾಗತ್ತೆ. ತಂಗಿ ಅವಳಿಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ. ಗೌರೀಶ, ಗೌರೀಶ